ನಮ್ಮ ಹೆಮ್ಮೆಯ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯು ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಲಿನಲ್ಲಿ ನಮ್ಮ ಕನ್ನಡವೂ ಇದೆ. ಅದು ಮೊದಲನೇಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು ಇವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಣ ಇವರ ಪ್ರಶಸ್ತಿ 1997ರಲ್ಲಿ ಲಭಿಸಿತು. ಪ್ರಮುಖ ಕೃತಿ ಶ್ರೀರಾಮಾಯಣ ದರ್ಶನಕ್ಕೆ. ಮತ್ತು ಎರಡನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ದಾರಾ ಬೇಂದ್ರೆ ಇವರು 1973ರಲ್ಲಿ ಲಭಿಸಿತು ಮತ್ತು ಇವರ ಕೃತಿಯಾಗಿ ಕನ್ನಡದ ಕಾವ್ಯ ಎಂಬ ಕೃತಿಗೆ ಲಭಿಸಿತು. ಮತ್ತು ಮೂರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶಿವರಾಮ್ ಕಾರಂತ್ ಇವರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮುಖರ್ಜಿಯ ಕನಸು ಎಂಬ ಕೃತಿಗೆ ಬಂತು. ಮತ್ತು ನಾಲ್ಕನೇದಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮತ್ತು ಐದನೇದಾಗಿ ವಿಕು ಕೊಕ್ಕಕ್ ಇವರು 1990ರಲ್ಲಿ ಸಾಹಿತ್ಯ ಸೇವೆ ಎಂಬ ಕೃತಿಗೆ ಲಭಿಸಿದೆ. ಆರನೇದಾಗಿ ಯು.ಆರ್. ಅನಂತಮೂರ್ತಿ ಇವರಿಗೆ 1994ರಲ್ಲಿ ಸಂಸ್ಕಾರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ದೊರಕಿದೆ. ಮತ್ತು ಏಳನೇದಾಗಿ ಗಿರೀಶ್ ಕಾರ್ನಾಡ್ ಇವರಿಗೆ 1998ರಲ್ಲಿ ಕರ್ನಾಟಕ ಸಾಹಿತ್ಯ ಎಂಬ ಕೃತಿಗೆ. ಎಂಟನೇದಾಗಿ ಚಂದ್ರಶೇಖರ್ ಕಂಬಾರ್ ಇವರಿಗೆ 2010ರದ್ದು ಕರ್ನಾಟಕ ಕಾವ್ಯ ಜನಪದ ಸಾಹಿತ್ಯ ಇದರಿಂದ ಜ್ಞಾನಪೀಠ ಪ್ರಶಸ್ತಿಯು ದೊರಕಿದೆ. ಇವರೇ ಕೊನೆಯ ಜ್ಞಾನಪೀಠ ಪ್ರಶಸ್ತಿಯ ವಿಜೇತರಾಗಿದ್ದಾರೆ.